ಭಾರತೀಯ ಸಿನಿಮಾ ರಂಗ ಒಟ್ಟಾಗಿ ಸೇರಿ ಸಂಭ್ರಮಿಸುವಂತ ಹಬ್ಬಗಳ ಪೈಕಿ ಸೈಮಾ ಹಬ್ಬ ಕೂಡ ಒಂದು. ಪ್ರತಿ ವರ್ಷವೂ ಸೈಮಾ ಹಬ್ಬ ನಡೆಯುತ್ತೆ. ಅದರಂತೆ ಈ ವರ್ಷ ದುಬೈನ ವರ್ಲ್ಡ್ ಟ್ರೇಡ್ ಸೆಂಟರ್ ನಲ್ಲಿ ಅದ್ಧೂರಿಯಾಗಿ ನಡೀತಾ ಇದೆ. ಸ್ಯಾಂಡಲ್ವುಡ್, ಟಾಲಿವುಡ್, ಕಾಲಿವುಡ್, ಮಾಲಿವುಡ್ ತಾರೆಯರು, ತಂತ್ರಜ್ಞರೆಲ್ಲರೂ ಸೇರಿ ಸೈಮಾ ಹಬ್ಬವನ್ನ ಸಂಭ್ರಮಿಸ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ 2023ನೇ ಸಾಲಿನಲ್ಲಿ ರಿಲೀಸ್ ಆದಂತ ಸಿನಿಮಾಗಳು, ಸೊ ಯಾರು ಅದ್ಭುತವಾದಂತ ಪ್ರತಿಭಾವಂತರು ಅನ್ನೋದನ್ನ ಗುರುತಿಸಿ, ಕಲಾವಿದರಿರ್ಲಿ, ಟೆಕ್ನಿಷಿಯನ್ಸ್ ಇರ್ಲಿ, ಎಲ್ಲರನ್ನೂ ಗುರುತಿಸಿ ಗೌರವಿಸುವಂತ ಕೆಲಸ. ಹಾಗಾದ್ರೆ 2023ನೇ ಸಾಲಿನ ಕನ್ನಡ ಚಿತ್ರರಂಗದಲ್ಲಿ ಅತ್ಯುತ್ತಮ ನಟ ಯಾರು, ಅತ್ಯುತ್ತಮ ನಟಿ ಯಾರು, ಭರವಸೆಯ ನಟ ಯಾರು, ಭರವಸೆಯ ನಟಿ ಯಾರು, ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಂದ್ರೆ ಬೇರೆ ಬೇರೆ ವಿಭಾಗದಲ್ಲಿ ಸೈಮಾ ಗೋಲ್ಡನ್ ಬ್ಯೂಟಿಗೆ ಮುತ್ತಿಕ್ಕಿದಂತ ತಾರೆಯರ, ತಂತ್ರಜ್ಞರ ಪಟ್ಟಿಯನ್ನ ನಾನು ಹೇಳ್ತಾ ಹೋಗೋದಾದ್ರೆ, ಈ ವರ್ಷದ ಅತ್ಯುತ್ತಮ ನಟ ನಮ್ಮ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ರು. ಎಸ್, ಅವರು ಒಂದು ಅದ್ಭುತವಾದಂತ ಸಿನಿಮಾ ಮಾಡಿದ್ರು. ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಸಪ್ತ ಸಾಗರದಾಚೆಗೆಲ್ಲೋ. ಈ ಚಿತ್ರದ ಅಭಿನಯಕ್ಕಾಗಿ, ಮನು ಪಾತ್ರಕ್ಕಾಗಿ ನಮ್ಮ ಶೆಟ್ರು ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಇನ್ನು ಅತ್ಯುತ್ತಮ ನಟಿ ಪ್ರಶಸ್ತಿ ನಮ್ಮ ರುಕ್ಮಿಣಿ ವಸಂತ್ ಅವರು ಪ್ರಿಯಾ ಪಾತ್ರದಲ್ಲಿ ತುಂಬಾ ಅಮೋಘವಾಗಿ ಅಭಿನಯ ಮಾಡಿದ್ರು. ಸೊ ಮನು ಮತ್ತೆ ಪ್ರಿಯಾ ಲವ್ ಸ್ಟೋರಿಗೆ ಸಿನಿಮಾ ಪ್ರೇಮಿಗಳು ಶಿಲ್ಲೆ ಚಪ್ಪಾಳೆ ಹೊಡೆದು ಅವರಿಬ್ಬರ ಪ್ರೀತಿಯನ್ನ ಸಂಭ್ರಮಿಸಿದ್ರು. ಆ ಪ್ರೀತಿ ಕನ್ನಡಕ್ಕೆ ಮಾತ್ರವಲ್ಲ, ತೆಲುಗುನಲ್ಲೂ ಆ ಸಿನಿಮಾ ಡಬ್ಬಾಗಿ ಒಂದು ಅದ್ಭುತವಾದಂತ ರೆಸ್ಪಾನ್ಸ್ ಅನ್ನ ಪಡೆದುಕೊಂಡಿತ್ತು. ಇನ್ನು ಸಪ್ತ ಸಾಗರದಾಚೆ ಸಿನಿಮಾದಲ್ಲಿ ಕ್ರಿಟಿಕ್ಸ್ ವಿಭಾಗದಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಚೈತ್ರಾ ಜೆ ಆಚಾರ್ ಅವರು ಪಡೆದುಕೊಂಡಿದ್ದಾರೆ. ಹಾಗೆ ಡಾಲಿ ಧನಂಜಯ ಅವರು ಗುರುದೇವ್ ಹೊಯ್ಸಳ ಸಿನಿಮಾದ ಅಭಿನಯಕ್ಕಾಗಿ ಕ್ರಿಟಿಕ್ಸ್ ವಿಭಾಗದಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ವಿಶೇಷ ಅಂದ್ರೆ ಸಪ್ತ ಸಾಗರದಾಚೆ ಎಲ್ಲೋ ಸಿನಿಮಾಗೆ ಒಟ್ಟು 6 ಪ್ರಶಸ್ತಿಗಳು ಬಂದಿದೆ ಸೈಮಾ ಕಾರ್ಯಕ್ರಮದಲ್ಲಿ. ಇನ್ನು ಕಾಟೇರ ಸಿನಿಮಾ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದು ಸಿನಿ ಕರಿಯರ್ನ ಒಂದು ಮೈಲ್ ಸ್ಟೋನ್ ಸಿನಿಮಾಗಳ ಪೈಕಿ ಕಾಟೇರ ಸಿನಿಮಾ ಕೂಡ ಒಂದು. ಅಟ್ ಪ್ರೆಸೆಂಟ್ ಅವರು ಕೊಲೆ ಕೇಸ್ನಲ್ಲಿ ಜೈಲು ವಾಸ ಅನುಭವಿಸ್ತಾ ಇದ್ದಾರೆ. ಆದ್ರೆ ಆ ಸಿನಿಮಾಗೆ 4 ಪ್ರಶಸ್ತಿಗಳು ಬಂದಿದೆ. ಯಾವ್ಯಾವುದು ಅಂತ ನೋಡೋದಾದ್ರೆ, ಅತ್ಯುತ್ತಮ ಕನ್ನಡ ಸಿನಿಮಾ ಅಂದ್ರೆ ಅದು ನಮ್ಮ ಕಾಟೇರ ದರ್ಶನ್ ಅವರು. ಈ ಸಿನಿಮಾದ ಮೂಲಕ ನಮ್ಮ ಆಕ್ಷನ್ ಕ್ವೀನ್ ಮಾಲಾಶ್ರೀ ಅವರ ಮಗಳು ಆರಾಧನಾ ರಾಮ್ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ರು. ಸೊ ಭರವಸೆಯ ನಟಿ ಪ್ರಶಸ್ತಿ ಸೈಮಾ 2023-2024ರ ಸೈಮಾ ವೇದಿಕೆಯಲ್ಲಿ ಅವರು ಭರವಸೆಯ ನಟಿ ಪ್ರಶಸ್ತಿನ ಪಡೆದುಕೊಂಡಿದ್ದಾರೆ. ಇನ್ನು ಸಂಗೀತ ನಿರ್ದೇಶಕ, ಈ ವರ್ಷದ ಕನ್ನಡ ಚಿತ್ರರಂಗದ ಅತ್ಯುತ್ತಮ ಸಂಗೀತ ನಿರ್ದೇಶಕ ವಿ ಹರಿಕೃಷ್ಣ ಅವರು ಕಾಟೇರ ಸಿನಿಮಾಗಾಗಿ ಅವರು ಸಂಗೀತ ಸಂಯೋಜನೆಗಾಗಿ ಅವರಿಗೆ ಈ ಒಂದು ಪ್ರಶಸ್ತಿ ಬಂದಿದೆ. ಇನ್ನು ಕಾಟೇರ ಸಿನಿಮಾದ ಹಾಡಿಗೆ ತೆಲುಗಿನ ಗಾಯಕಿ ಮಂಗ್ಲಿ ಅವರು ಧ್ವನಿಯಾಗಿದ್ರು. ಸೊ ಅತ್ಯುತ್ತಮ ಗಾಯಕಿ ಪ್ರಶಸ್ತಿ ಈಗ ಅವರು ಮಂಗ್ಲಿ ಅವರಿಗೆ ಸಿಕ್ಕಿದೆ. ಸೊ ಇಷ್ಟೇ ಅಲ್ಲ, ಇನ್ನು ಒಂದು ಪಟ್ಟಿನೇ ಇದೆ, ಅದನ್ನ ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ಅತ್ಯುತ್ತಮ ವಿಲನ್ ರಮೇಶ್ ಇಂದಿರಾ ಅವರು ಎಂತ ಅಮೋಘ ಅಭಿನಯರಿ. ಅವರ ಅಭಿನಯದಲ್ಲೇ ಎಲ್ಲರನ್ನೂ ಕೂಡ ಮಂತ್ರ ಮುಗ್ಧರನ್ನಾಗಿಸ್ತಾರೆ, ಬೆಚ್ಚಿ ಬೀಳಿಸ್ತಾರೆ. ಎಸ್, ಸಪ್ತ ಸಾಗರದಾಚೆ ಎಲ್ಲೋ ಸಿನಿಮಾಗೆ ಅವರಿಗೆ ಅತ್ಯುತ್ತಮ ವಿಲನ್ ಪ್ರಶಸ್ತಿ ಸಿಕ್ಕಿದೆ. ಅತ್ಯುತ್ತಮ ಪೋಷಕ ನಟ ನವೀನ್ ಶಂಕರ್, ಗುಲ್ಟು ಸಿನಿಮಾದಿಂದ ಕನ್ನಡ ಸಿನಿಮಾ ಪ್ರೇಮಿಗಳನ್ನ ರಂಜಿಸ್ಕೊಂಡು ಬಂದಂತಹ ನಮ್ಮ ನವೀನ್ ಶಂಕರ್ ಅವರು ವಂದಿಸಿ ಬರೆಯರಿ ಸಿನಿಮಾಗೆ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ ಸಂಯುಕ್ತ ವರನಾಡು. ಸೊ ಇವರ ಬಗ್ಗೆ ಹೇಳಲೇಬೇಕು ನಾವು. ಪಾತ್ರಗಳ ಆಯ್ಕೆಯಲ್ಲಿ ತುಂಬಾ ಚೂಸಿ, ಆದ್ರೆ ಅವರು ಅಭಿನಯ ಮಾಡಿದ್ರೆ ಸೊ ಆ ಒಂದು ಪಾತ್ರಕ್ಕೆ, ಆ ಒಂದು ಕ್ಯಾರೆಕ್ಟರ್ಗೆ ತುಂಬಾ ಒಂದು ಏನ್ ಹೇಳ್ತಾರೆ, ಜಸ್ಟಿಸ್ ಕೊಡ್ತಾರೆ. ಹೀಗಾಗಿ ಸೊ ಪಾತ್ರಗಳ ಆಯ್ಕೆಯಲ್ಲಿ ಅವರು ತುಂಬಾ ಚೂಸಿ ಆಗಿದ್ರು ಕೂಡ ಅವರ ಪಾತ್ರದ ಪರಕಾಯ ಪ್ರವೇಶ ಮಾಡಿ ಸೈ ಅನ್ಸ್ಕೊಳ್ತಾರೆ. ಹೀಗಾಗಿ ಅವರು ಎಂತದ್ದು ಟೋಬಿ ಸಿನಿಮಾ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ನಮ್ಮ ರಾಜ್ಬಿ ಶೆಟ್ಟರ್ ಅವರ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ. ಈ ಸಿನಿಮಾದ ಅಭಿನಯಕ್ಕಾಗಿ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಇನ್ನು ಅತ್ಯುತ್ತಮ ನಿರ್ದೇಶಕ ಅಂದ್ರೆ ಹೊಸ ನಿರ್ದೇಶಕರ ಪೈಕಿ ನಿತಿನ್ ಕೃಷ್ಣಮೂರ್ತಿ, ಹಾಸ್ಟೆಲ್ ಹುಡುಗರು ಸಿನಿಮಾ. ಈ ಸಿನಿಮಾವನ್ನ ನಮ್ಮ ರಕ್ಷಿತ್ ಶೆಟ್ರು ತಮ್ಮ ಪರಮವಹ ಸ್ಟುಡಿಯೋಸ್ ನಲ್ಲಿ ಆ ಒಂದು ಸಿನಿಮಾನ ಪ್ರೆಸೆಂಟ್ ಮಾಡಿದ್ರು, ಹಾಸ್ಟೆಲ್ ಹುಡುಗರು ಸಿನಿಮಾ. ಇನ್ನು ಅತ್ಯುತ್ತಮ ಹೊಸ ನಟ ಶಿಶಿರ್ ಬೈಕಾಡಿ ಅಂತ. ಸೊ ಡೇರ್ ಡೆವಿಲ್ ಮುಸ್ತಫಾ, ಈ ಸಿನಿಮಾನು ಕೂಡ ಕಂಟೆಂಟ್ ವೈಸ್, ಮೇಕಿಂಗ್ ವೈಸ್ ಮೋಡಿ ಮಾಡಿದಂತ ಸಿನಿಮಾ. ಈ ಸಿನಿಮಾದ ಅಭಿನಯಕ್ಕಾಗಿ ಅವರು ಅತ್ಯುತ್ತಮ ಹೊಸ ನಟ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಅತ್ಯುತ್ತಮ ಭರವಸೆಯ ನಟಿ ಋಷಾ ಪಾಟೀಲ್ ಅಂತ, ಲವ್ ಅನ್ನುವಂಥ ಸಿನಿಮಾದ ಅಭಿನಯಕ್ಕಾಗಿ ಇವರು ಅತ್ಯುತ್ತಮ ಭರವಸೆಯ ನಟಿ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಅತ್ಯುತ್ತಮ ಸಂಗೀತ ನಿರ್ದೇಶಕ ನಾನು ಆಗ್ಲೇ ಹೇಳಿದೆ ವಿ ಹರಿಕೃಷ್ಣ ಅವರು. ಸೊ ಅತ್ಯುತ್ತಮ ಸಾಹಿತ್ಯ ಡಾಲಿ ಧನಂಜಯ್, ಟಗರುಪಲ್ಯ ಸಿನಿಮಾಗೆ ಸಿಕ್ಕಿದೆ. ಟಗರುಪಲ್ಯ ಧನಂಜಯ್ ಅವರ ನಿರ್ಮಾಣ ಸಂಸ್ಥೆಯಲ್ಲಿ ಮೂಡಿ ಬಂದಂತಹ ಸಿನಿಮಾ. ಈ ಸಿನಿಮಾದ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು ಈ ಸಿನಿಮಾದಲ್ಲಿ. ನೆನಪಿರ್ಲಿ ಪ್ರೇಮ್ ಅವರ ಪುತ್ರಿ ಈ ಸಿನಿಮಾ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಲಾಂಚ್ ಆಗಿದ್ರು. ಈ ಒಂದು ಚಿತ್ರದ ಒಂದು ಸಾಹಿತ್ಯಕ್ಕಾಗಿ ಡಾಲಿ ಧನಂಜಯ್ ಅವರಿಗೆ ಈ ಒಂದು ಅತ್ಯುತ್ತಮ ಸಾಹಿತ್ಯ ಪ್ರಶಸ್ತಿ ಸಿಕ್ಕಿದೆ. ಇನ್ನು ಅತ್ಯುತ್ತಮ ಸಿನಿಮಾಟೋಗ್ರಾಫರ್ ಶ್ವೇತಪ್ರಿಯಾ ಅಂತ ಅವರ ಹೆಸರು. ಕೈವಾ ಸಿನಿಮಾಗಾಗಿ ಅವರಿಗೆ ಅತ್ಯುತ್ತಮ ಸಿನಿಮಾಟೋಗ್ರಾಫರ್ ಪ್ರಶಸ್ತಿ ಸಿಕ್ಕಿದೆ. ಇನ್ನು ಅತ್ಯುತ್ತಮ ಹಾಸ್ಯ ನಟ ಅನಿರುದ್ಧ ಆಚಾರ್ ಅಂತ, ಆಚಾರ್ ಅಂಡ್ ಕೋ ಸಿನಿಮಾದ ಅವರ ಅಭಿನಯಕ್ಕಾಗಿ ಇವರು ಕೂಡ ಗೋಲ್ಡನ್ ಬ್ಯೂಟಿಗೆ ಮುತ್ತಿಕ್ಕಿದ್ದಾರೆ. ಸಿನಿಮಾ ರಂಗದ ಸೇವೆ 50
ವರ್ಷಗಳ ಕಾಲ ನಮ್ಮ ಕರುನಾಡ ಚಕ್ರವರ್ತಿ ಅಟ್ರಿಕಿರು ಶಿವರಾಜ್ ಕುಮಾರ್ ಅವರು ಕನ್ನಡ ಚಿತ್ರರಂಗಕ್ಕೆ ಅಪರಿಮಿತವಾದ ಸೇವೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಸೈಮಾ ವೇದಿಕೆಯಲ್ಲಿ ಸಿನಿಮಾ ರಂಗಕ್ಕೆ ಸೇವೆ ಸಲ್ಲಿಸಿದಂತಹ ನಮ್ಮ ಶಿವಣ್ಣ ಅವರನ್ನ ಸನ್ಮಾನಿಸುವಂತ ಕೆಲಸ ಆಗಿದೆ. ವರ್ಷದ ಅತ್ಯುತ್ತಮ ನಿರ್ಮಾಪಕ PB ಸ್ಟುಡಿಯೋಸ್ ಮತ್ತೆ ಅನ್ವಿತ್ ಸಿನಿಮಾಸ್ ಅವರಿಗೆ ಸಿಕ್ಕಿದೆ. ಇನ್ನು ಅತ್ಯುತ್ತಮ ಹೊಸ ನಿರ್ಮಾಣ ಸಂಸ್ಥೆ ಅಬುವನಸ ಪ್ರೊಡಕ್ಷನ್ ಅವರಿಗೆ ಸಿಕ್ಕಿದೆ. ಇಷ್ಟೇ ಅಲ್ಲ, ಇನ್ನು ಸಾಕಷ್ಟು ಪ್ರಶಸ್ತಿಗಳು ಈ ಒಂದು ಸೈಮಾ 2023ರ ಒಂದು ಸೈಮಾ ಕಾರ್ಯಕ್ರಮ 2024ರಲ್ಲಿ ನಡೆಯಿತು. ಈ ಒಂದು 2024ರಲ್ಲಿ ಸಾಕಷ್ಟು ಜನ ಕನ್ನಡ ಚಿತ್ರರಂಗದ ತಾರೆಯರು, ಟೆಕ್ನಿಷಿಯನ್ಸ್ಗಳು ಗೋಲ್ಡನ್ ಬ್ಯೂಟಿಗೆ ಮುತ್ತಿಕ್ಕಿದ್ದಾರೆ. ನಾನು ಇನ್ನೊಂದು ವಿಚಾರವನ್ನ ಹೇಳಲೇಬೇಕು. ಅತ್ಯುತ್ತಮ ನಟ, ನಾನು ಆಗಲೇ ಹೇಳಿದೆ, ಕ್ರಿಟಿಕ್ಸ್ ವಿಭಾಗ ನಾವು ಡಾಲಿ ಧನಂಜಯ ಅವರನ್ನ ಮೆನ್ಷನ್ ಮಾಡಲೇಬೇಕು. ಸೈಮಾ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡು ಗೋಲ್ಡನ್ ಬ್ಯೂಟಿನ ಕೈಯಲ್ಲಿ ಇಟ್ಕೊಂಡಂತ ನಮ್ಮ ತಾರೆಯರು, ತಂತ್ರಜ್ಞರು ಹೊಸ ಉತ್ಸಾಹದಿಂದ, ಹೊಸ ಹುಮ್ಮಸ್ಸಿನಿಂದ ಇನ್ನಷ್ಟು ಕೆಲಸವನ್ನ ಮಾಡ್ಲಿಕ್ಕೆ ಅಣಿಯಾಗ್ತಾ ಇದ್ದಾರೆ. ನೋಡೋಣ 2024ರಲ್ಲಿ ಯಾವೆಲ್ಲ ಸಿನಿಮಾಗಳು ಬರುತ್ತೆ. ಮುಂದಿನ ವರ್ಷ 2025ಕ್ಕೆ 2024ರಲ್ಲಿ ರಿಲೀಸ್ ಆದಂತ ಸಿನಿಮಾಗಳಿಗೆ ಸೈಮಾ ವೇದಿಕೆ ಯಾರಿಗೆಲ್ಲ ರೆಡ್ ಕಾರ್ಪೆಟ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.